ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಹಾಗೂ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಬರ್ತಾ ಇದ್ದರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಲೇಬೇಕಾಗುತ್ತೆ. ಹಾಗೂ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದರೆ ಕೂಡ ನಿಮಗೆ ಕಂಪ್ಲೀಟಾಗಿ ನೋಡಲೇಬೇಕಾಗುತ್ತೆ. ಇದು ಮಹತ್ತರವಾದ ಮಾಹಿತಿ ಬಂದಿದೆ. ನೀವು ಮಾರ್ಚ್ 14ರ ಒಳಗೆ ಈ ಕೆಲಸ ತಪ್ಪದೆ ಮಾಡಬೇಕಾಗುತ್ತೆ. ಅದು ಯಾವ ಕೆಲಸ, ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರನೇ ಬರುತ್ತೆ ಅಂತಲೇ ಹೇಳಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ರಾಜ್ಯ ಸರ್ಕಾರದಿಂದ ಮತ್ತೊಂದು ಮಹತ್ವದ ಮಾಹಿತಿಯನ್ನು ಬರ್ತಾ ಇದೆ. ಏನಪ್ಪ ಅಂತಂದರೆ, ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಹಣ ಹಾಗೂ ಅಕ್ಕಿ ಹಣ ತಗೊಬೇಕಾದ್ರೆ ನಿಮಗೆ ಯಾವುದೇ ಪ್ರೂಫ್ ತಗೊಂಡಿಲ್ಲ, ಬರೀ ಆಧಾರ್ ಕಾರ್ಡ್ ಮಾತ್ರ ತಗೊಂಡಿದ್ರು. ಆಧಾರ್ ಕಾರ್ಡ್ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯೋ ಆ ಬ್ಯಾಂಕ್ ಅಕೌಂಟ್ಗೆ ನಿಮಗೆ 2,000 ರೂಪಾಯಿ ಹಣ ಹಾಗೂ ಅಕ್ಕಿ ಹಣವನ್ನು ಜಮೆ ಮಾಡ್ತಾ ಇದ್ರು. ಹಾಗೆ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ನಿಮಗೆ ಮಾರ್ಚ್ 14 ತಾರೀಕು ಒಳಗಡೆ ಈ ಕೆಲಸವನ್ನು ಕಂಪ್ಲೀಟ್ ಆಗಿ ಮಾಡಲೇಬೇಕಾಗುತ್ತೆ. ಅದು ಏನಪ್ಪ ಅಂತಂದರೆ, ನೀವು ಆಧಾರ್ ಕಾರ್ಡ್ನ ಪಡ್ಕೊಂಡು 10 ವರ್ಷಗಳಾಗಿದ್ದರೆ, ಮೀನ್ಸ್ 2013ರಲ್ಲಿ ಆಧಾರ್ ಕಾರ್ಡ್ನ ಪಡ್ಕೊಂಡಿರ್ತಾರೆ, ನೀವು 2023ರಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಸರ್ಕಾರದಿಂದ ಬರೋ ಯೋಜನೆಗಳ ಯಾವುದೇ ಫಲಾನುಭವಿಗಳನ್ನ ಪಡ್ಕೊಳ್ಳೋಕ್ಕಾಗಲ್ಲ. ಹಾಗೂ ನಿಮ್ಮ ಆಧಾರ್ ಕಾರ್ಡ್ ಕೂಡ ರದ್ದಾಗೋ ಚಾನ್ಸಸ್ ಇರುತ್ತದೆ. ಹಾಗೂ ಮಾರ್ಚ್ 14ನೇ ತಾರೀಕುವರೆಗೂ ನಿಮಗೆ ಫ್ರೀ ಆಗಿರುತ್ತದೆ. ನೀವು ಯಾವ ರೀತಿಯಾಗಿ ಮಾಡಬೇಕಂದ್ರೆ, ನೀವು ಆಧಾರ್ ಕಾರ್ಡಲ್ಲಿ ನೀವು ರೀಸೆಂಟಾಗಿ ಇದು ಮೊಬೈಲ್ ನಂಬರ್ ಆಗಲಿ, ಅಡ್ರೆಸ್ ಆಗಲಿ ಅಥವಾ ನಿಮ್ಮ ಬಯೋಮೆಟ್ರಿಕ್ ಆಗಲಿ ಚೇಂಜ್ ಮಾಡಿಸಿಲ್ಲ ಅಂತಂದರೆ ನೀವು ಮಾಡಿಸ್ಕೊಬೇಕಾಗುತ್ತೆ. ಅದು ಕಂಪಲ್ಸರಿಯಾಗಿ 10 ವರ್ಷಕ್ಕೊಂದ್ಸಲ ಅಪ್ಡೇಟ್ ಮಾಡಿಸ್ಲೇಬೇಕಾಗುತ್ತೆ. ಹಾಗೂ ನೀವು ಇದನ್ನೇ ಆಫ್ಲೈನ್ ಕೂಡ ಮಾಡ್ಬೋದು, ಆನ್ಲೈನ್ ಕೂಡ ಮಾಡ್ಬೋದು. ನೀವು ಆಫ್ಲೈನಲ್ಲಿ ಎಲ್ಲೆಲ್ಲಿ ಮಾಡ್ಬೋದು ಅಂದರೆ, ಆಫ್ಲೈನಲ್ಲಿ ನೀವು ಬಾಪೂಜಿ ಸೇವಾ ಕೇಂದ್ರ ಬೆಂಗಳೂರನ್ನು, ಸೇವಾ ಸಿಂಧು ಕರ್ನಾಟಕವನ್ನು, ಈ ಕೇಂದ್ರಗಳಲ್ಲಿ ನೀವು ಹೋಗಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಬೇಕಾಗುತ್ತೆ. ಹಾಗೂ ನೀವು ಸರ್ಕಾರದಿಂದ ಬರೋ ಯಾವುದೇ ಯೋಜನೆಯ ಪಡ್ಕೊಬೇಕು ಅಂದರೆ ನೀವು ಈ ಆಧಾರ್ ಕಾರ್ಡ್ನ ನೀವು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಈ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಇದಾಗಿರ್ತದೆ ಫ್ರೆಂಡ್ಸ್. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.